ದೇವನಹಳ್ಳಿ ಪಟ್ಟಣದ ಸಣ್ಣಿ ಮಾಣಿಕೇರಿಯಲ್ಲಿನ ಈದ್ಗಾ ಮೈದಾನದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಆಹಾರ ಪೂರೈಕೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಅಲ್ಲಾಹಗೆ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಜಗತ್ತಿನಲ್ಲಿ ಶಾಂತಿ ಪಾಲನೆ ಮಾಡಬೇಕು, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರು ಒಗ್ಗೂಡಬೇಕು. ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಬಹುದೊಡ್ಡ ಹಬ್ಬವಾಗಿದೆ. ಜಗತ್ತಿನ ಅನೇಕ ದೇಶಗಳಲ್ಲಿ ಆಚರಣೆ ದೇಶದಲ್ಲಿ ಶಾಂತಿ ಮತ್ತು ಸಮಾನತೆಯ ಸಂಕೇತವೆಂದರು. सब लोग इकट्ठे करके काम करना। आज फिर आप सब लोगों को ये पूरा देता हूँ, सबको नए अगले साल में पूरे बारिश रहना, सब लोग शांति रहना, फसल सब लोग हत्या होने के लिए फिर अल्लाह को प्रार्थना करना, सबको फिर ईद मुबारक कर रहा हूँ। खुदा हाफिज़। ಟಿಪ್ಪು ಸುಲ್ತಾನ್ ಅಭಿಮಾನಿ ಬಳಗದ ಅಧ್ಯಕ್ಷ ಯೂಸುಫ್ ಮಾತನಾಡಿ, ಪ್ರತಿ ವರ್ಷದಂತೆ ದೇವನಹಳ್ಳಿಯಲ್ಲಿ ರಂಜಾನ್ ಹಬ್ಬವನ್ನ ಬಹಳ ಶಾಂತಯುತವಾಗಿ ಆಚರಿಸುತ್ತಾ ಬಂದಿದ್ದೇವೆ. ಇಂದು ಮುಸ್ಲಿಂ ಎಂದು ಭೇದ ಭಾವ ತೊರೆದು ಎಲ್ಲರನ್ನೂ ಸಮಾನವಾಗಿ ತೆಗೆದುಕೊಳ್ಳುವ ಸಮಾಜದ ಏಳಿಗೆಯನ್ನ ನಮ್ಮೆಲ್ಲ ಮುಸ್ಲಿಂ ಬಾಂಧವರು ಕಾಪಾಡಿಕೊಂಡು ಬಂದಿದ್ದಾರೆ. ಮಂತ್ರಿಗಳು ಕೂಡ ರಂಜಾನ್ ಹಬ್ಬದಲ್ಲಿ ಪಾಲ್ಗೊಂಡು ಸಮುದಾಯದ ಅಭಿವೃದ್ಧಿಗೆ ಅಗತ್ಯ ಸಹಕಾರ ನೀಡುವ ಭರವಸೆಯನ್ನ ಅಭಿನಂದಿಸುತ್ತಿದ್ದೇನೆ ಎಂದರು. ಆಲ್ ಇಂಡಿಯಾ ಒಳಗ ಇವತ್ತು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನೆ ಚಂದ್ರ ನೋಡಿದ್ರೆ ಇವತ್ತು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರು ನಿನ್ನೆ ಮಾಡಿದ್ದಾರೆ, ನಿನ್ನೆ ಅವರು ಸೌದಿ ಇದರಲ್ಲಿ ಮಾಡ್ತಾರೆ, ಅವರು ಸೌದಿ ಒಳಗೆ ನಿನ್ನೆ ಹಬ್ಬ ಮಾಡ್ತಾರೆ, ಅವರು ಏನಂತಾಗೆ ಅವರು ಹಬ್ಬ ಮಾಡ್ತಾರೆ. ಅದಕ್ಕೂ ನಮಗೂ ಇದೇನಿಲ್ಲ ಅಂದ್ರೆ ನಾವು ಭಾರತೀಯರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆಸಿ ಮಂಜುನಾಥ್, ಜಗನ್ನಾಥ್, ಅಣ್ಣೇಶ್ವರ್, ಚಂದ್ರಶೇಖರ್, ಕನ್ನಮಂಗಲ, ನಾಗೇಶ್, ಎಸ್ಆರ್ ರವಿಕುಮಾರ್, ಶ್ರೀಧರ್, ದೇವನಹಳ್ಳಿ ಹಜರತ್ ಟಿಪ್ಪು ಸುಲ್ತಾನ್, ರೆಹಮತುಲ್ಲಾ ಅಲಿ, ಮಸೀದಿಯ ಧಾರ್ಮಿಕ ಗುರು ಸಾಕಿಬ್ ಪಾಷಾ, ಉಪಾಧ್ಯಕ್ಷ ಶೇಖ್ ಮುನ್ನಾವರ್ ಸಾಬ್, ನರ್ವೀಸ್ ಹಮೀರ್ ಸಾಬ್, ಟಿಪ್ಪು ಸುಲ್ತಾನ್ ಅಭಿಮಾನಿ ಬಳಗದ ಅಧ್ಯಕ್ಷ ಮೊಹಮ್ಮದ್ ಯೂಸುಫ್, ಇಕ್ಬಲ್ ಹುಸೇನ್, ತೌಸೀಫ್ ಗಯಾಜ್, ಮುಜದಾಸ್ ನಹೀಂ, ಇರ್ಷಾದ್ ಪಾಷಾ ಸೇರಿದಂತೆ ಟಿಪ್ಪು ಯೂತ್ ಕಮಿಟಿ ಪದಾಧಿಕಾರಿಗಳು ಹಾಜರಿದ್ದರು.